ಕಾರವಾರ ನಗರದಲ್ಲಿ ಬೀದಿ ಬದಿ ವ್ಯಾಪಾರಿ ಜನತಾ ಬಜಾರ್ ಎದುರು ಲೇಡೀಸ್ ಬ್ಯಾಗ್ ಮಾರಾಟಕ್ಕೆ ಕುಳಿತಿದ್ದನ್ನ ನಗರಸಭೆ ಸಿಬ್ಬಂದಿಗಳು ತೆರವು ಮಾಡಿದ ಸಂದರ್ಭದಲ್ಲಿ ನಗರದ ಬೀದಿ ಬದಿ ತರಕಾರಿ ಹೂಹಣ್ಣು ಮಾರಾಟಗಾರರು ಮಟನ್ ಮಾರಾಟಗಾರರು ಕೆಲ ಹೋಲ್ಸೇಲ್ ವ್ಯಾಪಾರಿಗಳು ಸೇರಿ ಪ್ರತಿಭಟಿಸಿದ ಘಟನೆ ನಡೆದಿದೆ. ನಿಮ್ಗೆ ಏನ್ ಕಾಣ್ತದೆ ಅದರಂತೆ ನಮಗೂ ನಾಯಿ ತರ ಗಣಪತಿ ದೇವಸ್ಥಾನದಿಂದ ಸವಿತಾ ಹೋಟೆಲ್ವರೆಗೆ ಬೀದಿ ಬದಿಯಲ್ಲಿ ವ್ಯಾಪಾರಕ್ಕೆ ನಗರಸಭೆಯವರು ಅವಕಾಶ ನೀಡದೇ ಇದ್ರೂ ಮೊಹಮ್ಮದ್ ಅಬ್ಬಾಸ್ ಎಂಬ ವ್ಯಾಪಾರಿ ವ್ಯಾಪಾರಕ್ಕೆ ಕುಳಿತಿದ್ದು ಅವರನ್ನ ಕಾರವಾರದ ನಗರಸಭೆಯವರು ತೆರವು ಮಾಡಲು ಮುಂದಾದಾಗ ಆರಂಭದಲ್ಲಿ ರಸ್ತೆಯಲ್ಲಿ ನಗರಸಭೆಯ ವಾಹನವನ್ನ ಅಡ್ಡಗಟ್ಟಿ ಪ್ರತಿಭಟಿಸಿದ ಬೀದಿ ಬದಿ ವ್ಯಾಪಾರಿಗಳು ನಂತರ ನಗರಸಭೆ ಕಚೇರಿ ಆವರಣದಲ್ಲಿ ಸುಮಾರು 1 ಗಂಟೆಗೂ ಅಧಿಕ ಕಾಲ ಅಧಿಕಾರಿಗಳೊಂದಿಗೆ ವಾಗ್ವಾದ ನಡೆಸಿದ್ರು. आता ಒಟ್ಟು लोगाक सर मार्केटात हालतवಲ್ಲ तिथले लोगांना नमगे नुकसान ಮಾಡ್ಕೊಂಡೆ ಸರ್ ನಾನು ಅವತ್ತೆಲ್ಲ ಬಾಳೆ ಹಣ್ಣು ಮತ್ತೆ 2 ದಿನ ಮಾರಲಿಕ್ಕೆ ಆಗಲ್ಲ ಸರ್ ಹೂವು ನಮಗೆ ಇವತ್ತು ತಗೊಂಡು ಬಂದಿದ್ದು ನಾಳೆ ಬಂದಿದ್ದು ಮಾಲೆ ಇದು ಮಾಲೆ ಹಿಡಿಯೋದಿಲ್ಲ ಗಿರಾಕಿ ತಾಜಾ ಯಾವ್ದು ಕಾಣುತ್ತೆ ಅದು ತಗೊಂಡು ಹೋಗ್ತಾರೆ ಏನು ಗೊತ್ತು ಯಾವ ಸಿಟಿಯಲ್ಲಿ ಬೀದಿ ವ್ಯಾಪಾರ ಇಲ್ಲ ಕರ್ನಾಟಕದ ಇದೆಲ್ಲ ಆಲ್ ಇಂಡಿಯಾದಲ್ಲಿ ಬೀದಿ ವ್ಯಾಪಾರ ಅಕೋಲಾದಲ್ಲಿ ಯಾಕೆ ಹೇಳ್ತಾ ಇಲ್ಲ ಯಲ್ಲಾಪುರದಲ್ಲಿ ಇಲ್ಲ ಮುಡುಗೋಡದಲ್ಲಿ ಇಲ್ಲ ಕಾರವಾರ ಜಿಲ್ಲೆಯ ತಾಲೂಕುಗಳಲ್ಲ ಭಟ್ಕಳದಲ್ಲಿ ಇಲ್ಲ ಹೊನ್ನಾವರದಲ್ಲಿ ಇಲ್ಲ ಕುಮಟಾದಲ್ಲಿ ಇಲ್ಲ ಬಂದ್ರೆ ಎಲ್ಲರೂ ಒಂದೇ ಬರುತ್ತೆ ಪಾಟೀಲ್ ಅವರೆಲ್ಲರೂ ಇದ್ದಾರೆ ಅವ್ರ ಮುಂದೆ ಈ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷ ಪ್ರಕಾಶ್ ನಾಯ್ಕ್ ಹಾಗೂ ಪೌರಾಯುಕ್ತ ಆರ್ಪಿ ನಾಯ್ಕ್ ನಗರಸಭೆಯಲ್ಲಿ ಈಗಾಗಲೇ ಈ ಬಗ್ಗೆ ಠರಾವು ಆಗಿದ್ದು ಸವಿತಾ ಹೋಟೆಲ್ನಿಂದ ಗೀತಾಂಜಲಿಯಿಂದ ಸಿವಿಲ್ ಕೋರ್ಟ್ ಎಂಜಿ ರಸ್ತೆಯವರೆಗೆ ಡಾಕ್ಟರ್ ಪಿಕಳೆ ರಸ್ತೆ ಈ 3 ರಸ್ತೆಯಲ್ಲಿ ಸಂಚಾರ ಜಾಸ್ತಿ ಇರೋದ್ರಿಂದ ಈ 3 ರಸ್ತೆಗಳಲ್ಲಿ ಬೀದಿ ಬದಿ ವ್ಯಾಪಾರಕ್ಕೆ ಅವಕಾಶ ನೀಡದಂತೆ ಠರಾವು ಆಗಿದೆ. ಗ್ರಂಥಾಲಯದಿಂದ ಎಂಜಿ ರಸ್ತೆಯವರೆಗೆ ಕುಳಿತುಕೊಳ್ಳಲು ಅವಕಾಶವಿದೆ. ಕಮಲಾಕರ್ ರಸ್ತೆಯಲ್ಲಿ ಕುಳಿತುಕೊಳ್ಳಿ. ಹಬ್ಬವಾಡ ಕೋಡಿ ಭಾಗದಲ್ಲಿ ರಸ್ತೆ ಪಕ್ಕ ಕುಳಿತುಕೊಳ್ಳಲು ಯಾರಿಗೂ ತೊಂದರೆ ನೀಡಿಲ್ಲ ಎಂದು ಮನವರಿಕೆ ಮಾಡಿದ್ರೂ ಪ್ರತಿಭಟನಾಕಾರರು ಜಗ್ಗಲಿಲ್ಲ. ಸುಮಾರು 1 ಗಂಟೆಗಳ ಕಾಲ ವಾಗ್ವಾದ ನಡೆಯಿತು. ಕೊನೆಗೆ ಉಪಾಧ್ಯಕ್ಷ ಪ್ರಕಾಶ್ ನಾಯ್ಕ್ ಅವರು ಈಗ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕಳೆ ಊರಲ್ಲಿ ಇಲ್ಲ, ಸೋಮವಾರ ಅವರು ಬಂದ ಮೇಲೆ ಈ ಬಗ್ಗೆ ಸಭೆ ನಡೆಸಿ ತೀರ್ಮಾನಿಸಲಾಗುವುದು ಎಂದ ಮೇಲೆ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆ ಕೈಬಿಟ್ಟಿದ್ದಾರೆ. ಬೀದಿ ಬದಿ ಹೂಹಣ್ಣು ಮಾರಾಟ ಮಾಡುವವರಿಗೆ ಪ್ರತ್ಯೇಕ ಮಾರುಕಟ್ಟೆ ನಿರ್ಮಿಸಿಕೊಟ್ಟಿದ್ದೇವೆ. ಇಲ್ಲಿ ವ್ಯಾಪಾರ ಆಗ್ತಿಲ್ಲ. ರಸ್ತೆ ಮೇಲೆ ಕುಳಿತೇ ನಾವು ವ್ಯಾಪಾರ ಮಾಡ್ತೇವೆ ಎಂದು ಬೀದಿ ಬದಿ ವ್ಯಾಪಾರಸ್ಥರು ವಾದಿಸುತ್ತಿದ್ದಾರೆ. ನಿಮಗಾಗಿ ಮಾರುಕಟ್ಟೆ ನಿರ್ಮಿಸಿಕೊಟ್ಟಾಗ ಮತ್ತೆ ನೀವು ಸಾರ್ವಜನಿಕರಿಗೆ ತೊಂದರೆಯಾಗುವಂತೆ ರಸ್ತೆ ಮೇಲೆ ಕುಳಿತು ವ್ಯಾಪಾರ ಮಾಡೋದು ಬೇಡ ಎಂದು ತಿಳಿಸಿದ್ದೇವೆ. ನಗರಸಭೆ ಆಡಳಿತ ಮಂಡಳಿಯಲ್ಲಿ ತೆಗೆದುಕೊಂಡ ತೀರ್ಮಾನವನ್ನೇ ಸಿಬ್ಬಂದಿಗಳು ಅಧಿಕಾರಿಗಳು ಮಾಡ್ತಿದ್ದಾರೆ. ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕಳೆ ಬಂದ ಮೇಲೆ ಸಭೆ ಮಾಡೋದಾಗಿ ತಿಳಿಸಿದ್ದೇವೆ. ಅಂತಿಮ ಅಂತ ಹೇಳಿದ್ರೆ ನಾವು ನಮ್ಮ ನಗರದಲ್ಲಿ ಬೀದಿ ವ್ಯಾಪಾರಿ ಯಾರಿದ್ದಾರೆ ಅವರಿಗೆ ಹೂಹಣ್ಣು ವ್ಯಾಪಾರ ಮಾಡುವಂಥವ್ರು ಯಾರಿದ್ದಾರೆ ಅವರಿಗೆ ಅನುಕೂಲ ಆಗಲಿ ಹೇಳುವಂತಹ ದೃಷ್ಟಿಯಿಂದ ಒಂದು ಹೂಹಣ್ಣಿನ ಒಂದು ಮಾರ್ಕೆಟನ್ನೇ ನಾವು ನಗರಸಭೆ ವತಿಯಿಂದ ಮಾಡಿದ್ದೇವೆ. ಇವತ್ತಿಗೆ ಅವರಿಗೆ ಆ ಜಾಗದಲ್ಲಿ ಸರಿಯಾಗಿ ವ್ಯವಹಾರ ಆಗುವುದಿಲ್ಲ, ನಮಗೆ ನಮ್ಮ ಮಾರಾಟ ಸರಿ ಆಗುವುದಿಲ್ಲ ಹೇಳುವಂಥದ್ದು ಅವರ ವಾದ. ಅದಕ್ಕಾಗಿ ನೀವು ಮಾಡಿದಂಥ ಜಾಗದಲ್ಲಿ ನಾವು ಕೂತ್ಕೊಳ್ಳೋದಿಲ್ಲ, ನಮಗೆ ಮತ್ತೆ ರಸ್ತೆ ಮೇಲೆ ನಾವು ಇರ್ತೇವೆ ಹೇಳುವಂಥದ್ದು ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಆದ್ರೆ ನಾವು ಹೇಳುವುದೇನು, ನಿಮ್ಮ ಸಲುವಾಗಿ ನಾವು ವ್ಯವಸ್ಥೆ ಮಾಡಿದಾಗ ಮತ್ತೆ ನೀವು ರಸ್ತೆ ಮೇಲೆ ಪಬ್ಲಿಕ್ಕಿಗೆ ತೊಂದರೆ ಕೊಡುವಂಥ ಕೆಲಸ ಆಗೋದು ಬೇಡ. ಏನಿದೆ
ನೀವು ನಿಮ್ಮ ಜಾಗದಲ್ಲಿ ಕೂತ್ಕೊಳ್ಳಿ ಹೇಳುವುದನ್ನು ಇವತ್ತಿಗೆ ನಾವು ತಿಳಿಸಿದ್ದೇವೆ. ಆದರೂ ಕೂಡ ಅವರು ಒಪ್ತಾ ಇಲ್ಲ. ಒಪ್ಪದೇ ಇದ್ರೂ ಕೂಡ ನಾವೇನು ಇದೇನು ಯಾವುದೇ ಒಂದು ನಿರ್ಣಯ ತಗೊಳ್ಬೇಕಾದ್ರೆ ನಗರಸಭೆಯಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ ಬಾಡಿಯಲ್ಲಿ ನಿರ್ಣಯ ಆದ್ಮೇಲೆನೆ ಇಲ್ಲಿ ಇಂಪ್ಲಿಮೆಂಟ್ ಆಗ್ತದೆ. ಆ ಇಂಪ್ಲಿಮೆಂಟ್ ನಮ್ಮ ಅಧಿಕಾರಿಗಳೇನಿದ್ದಾರೆ ಅವ್ರು ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಮಾಡಬೇಡಿ ಹೇಳುವಂಥದ್ದಲ್ಲ. ಏನಿದ್ರು ಕೂಡ ರಿಟರ್ನ್ ಮತ್ತೆ ತಿರುಗಿ ಅದು ಸಭೆಗೆ ಬಂದು ಆ ಸಭೆಯಲ್ಲಿ ಏನು ನಿರ್ಣಯ ಆಗ್ತದೋ ಅದರಂತೆ ನಡೀಬಹುದು. ಈಗ ನಮ್ಮ ಅಧ್ಯಕ್ಷರು ಬೇರೆ ಕಡೆಯಲ್ಲಿ ಇದ್ದಾರೆ. ಅದರ ನಿಮಿತ್ತ ನಾವು ಅವರು ಬಂದ ಮೇಲೆ ಸಭೆಯನ್ನ ಮಾಡ್ತೇವೆ ಹೇಳುವುದನ್ನ ಅವರಿಗೆ ತಿಳಿಸಲಾಗಿದೆ. ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಬ್ಬರಿಗೆ ಒಂದು ನ್ಯಾಯ, ಇನ್ನೊಬ್ಬರಿಗೆ ಇನ್ನೊಂದು ನ್ಯಾಯ ಮಾಡ್ತಿದ್ದಾರೆ. ಬೇರೆಯವರಿಗೆ ರಸ್ತೆ ಪಕ್ಕ ವ್ಯಾಪಾರ ಮಾಡಲು ಅವಕಾಶ ನೀಡಿ ಜನತಾ ಬಜಾರ್ ಎದುರು ಕಟ್ಟೆ ಪಕ್ಕ ಹಾಕಿ ಕುಳಿತ ನನ್ನ ಅಂಗಡಿ ತುಂಬಿಕೊಂಡು ಬಂದಿದ್ದಾರೆ. ಲೇಡೀಸ್ ಬ್ಯಾಗ್ ಐಟಂಗಳಿದ್ದವು. ಸೋಮವಾರ ಸಭೆ ಮಾಡಿ ಸಮಸ್ಯೆ ಬಗೆಹರಿಸೋದಾಗಿ ತಿಳಿಸಿದ್ದಾರೆ. ಸೋಮವಾರ ಸಭೆ ನಡೆಸಿ ನಮಗೆ ರಸ್ತೆ ಪಕ್ಕ ಮಾರಾಟ ಮಾಡಲು ಅವಕಾಶ ನೀಡದೇ ಇದ್ರೆ ನಾವು ಎಲ್ಲರೂ ಮೊದಲಿನಂತೆ ರಸ್ತೆ ಪಕ್ಕ ಕುಳಿತು ವ್ಯಾಪಾರ ಮಾಡ್ತೇವೆ ಎಂದರು. ಈಗೇನಿಲ್ಲ ಸರ್, ಇಡೀ ಮಾರ್ಕೆಟದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಎಲ್ಲರಿಗೂ ಒಂದು ಕಡೆ ಒಂದೊಂದು ನಮೂನೆ ಒಂದೊಂದು ತರ ಮಾಡ್ತಾ ಇದ್ದಾರೆ ಇವರು. ಈಗ ಯಾರಿಗೂ ಒಂಥರ ನ್ಯಾಯ ಮಾಡ್ತಾ ಇಲ್ಲ. ಒಬ್ರಿಗೊಂಥರ ಮಾಡಿದ್ರೆ ಒಬ್ಬ ಹೊಟ್ಟೆ ತುಂಬಿಕೊಂಡು ಜೀವನ ಮಾಡಬೇಕು, ಒಬ್ಬ ಖಾಲಿ ಹೊಟ್ಟೆಯಿಂದ ಮಲಗಬೇಕು. ಇವತ್ತೇ ಸಮಸ್ಯೆ ಆಗಿದ್ದು ಎಲ್ಲರಿಗೆ ಹಚ್ಚಲಿಗೆ ಅಂಗಡಿ ಕೊಟ್ಟು ನನ್ನ ಅಂಗಡಿ ತುಂಬಿಕೊಂಡು ಬಂದಿದ್ದಾರೆ ಸರ್. ಅಲ್ಲಿಂದ ಜನತಾ ಬಜಾರ್ ಎದುರುಗಡೆಯಿಂದ ನಾನು ಸೈಡಿಗೆ ಕಟ್ಟೆ ಬಾಜು ಹಚ್ಕೊಂಡು ಕುತ್ಕೊಂಡಿದ್ದೆ. ಅಲ್ಲಿಂದ ಬ್ಯಾಗ್, ಅದು ಲೇಡೀಸ್ ಬ್ಯಾಗ್, ಪರ್ಸ್, ಆ ಐಟಮ್, ಹಣ್ಣು ಅಲ್ಲ. ಸೋಮವಾರ ದಿವಸ ನಾವು ಮೀಟಿಂಗ್ ಕೂತ್ಕೊಂಡು ಎಲ್ಲರ ಬಗ್ಗೆ ಏನಾದ್ರು ವಿಚಾರ ಮಾಡ್ತೇವೆ ಅಂತೇಳಿ ಲಾಸ್ಟ್ ಫೈನಲ್ ಹೇಳಿದ್ದಾರೆ. ಈಗ ಸೋಮವಾರ ದಿವಸ ಅವ್ರು ಏನಾದ್ರು ನಮ್ಗೆ ಆ ಅವಕಾಶ ಮಾಡಿಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಇಡೀ ಮಾರ್ಕೆಟ್ದವರು ನಾವು ಮೊದಲು ಹೆಂಗ್ ಕೂತ್ಕೊಳ್ತಿದ್ವಿ ಅದೇ ತರ ಕೂಳ್ತೀವಿ. ಆಮೇಲೆ ಯಾವ ಊರಲ್ಲಿ ಬೀದಿ ವ್ಯಾಪಾರಿ ಇಲ್ಲದ ಊರು ಯಾವುದೂ ಇಲ್ಲ ಸರ್. ಅಂಕೋಲಾದಲ್ಲಿ ಉಂಟು, ಕುಮಟಾದಲ್ಲಿ ಉಂಟು, ಎಲ್ಲಾ ಕಡೆ ಸಿರ್ಸಿ, ಸಿದ್ದಾಪುರ ಎಲ್ಲಾ ಕಡೆನೂ ಉಂಟು ಸರ್. ಇಡೀ ಇಂಡಿಯಾದಲ್ಲೇ ಉಂಟು. ನಾವೇನ್ ಮಾಡ್ತಾ ಇದ್ದೀವಿ ಏನ್ ಮಾಡಬೇಕು ನಿಮ್ಗೆ ಮಾಡೋ ಅಧಿಕಾರ ಇಲ್ಲ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಂಕಿ ವಲಯದ ವತಿಯಿಂದ ಕೊಕ್ಕೇಶ್ವರದ ರಾಮಕ್ಷತ್ರಿಯ ಸಭಾಭವನದಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮ ಗುರುವಾರ ಜರುಗಿತು. ನಂತರ ನಡೆದ ಸಭಾ ಕಾರ್ಯಕ್ರಮವನ್ನು ಶಾಸಕ ಸುನಿಲ್ ನಾಯ್ಕ್ ಉದ್ಘಾಟಿಸಿ ಮಾತನಾಡಿ, ಸರ್ಕಾರ ಜನಪ್ರತಿನಿಧಿ ಮಾಡುವ ಕಾರ್ಯ ಧರ್ಮಸ್ಥಳ ಸಂಘ ಮಾಡುತ್ತಾ ಬಂದಿದೆ. ಕಷ್ಟದಲ್ಲಿರುವವರನ್ನ ಹುಡುಕಿ ಸಹಕಾರ ನೀಡುವ ಜೊತೆ ಮನೆ ಮನೆಗೆ ವಿವಿಧ ಸೌಲಭ್ಯ ನೀಡುತ್ತಾ ಬಂದಿದೆ. ಯೋಜನೆಗಳನ್ನ ಮನೆ ಮನೆಗೆ ತಲುಪಿಸುವಂತಹ ಕೆಲಸವಾಗ್ತಿದೆ. ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಮಾಡಲು, ಸ್ವಾವಲಂಬಿ ಜೀವನ ನಡೆಸಲು ಯೋಜನೆ ಸಹಕಾರಿಯಾಗಿದೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇಡೀ ರಾಜ್ಯದಲ್ಲಿ ಹೆಮ್ಮರವಾಗಿದೆ ಎಂದರು. ಕಷ್ಟದಲ್ಲಿರ್ತಕ್ಕಂಥವರನ್ನ ಹುಡುಕಿ ಇವತ್ತು ಅವರಿಗೆ ಕೈ ನೆಗಲಿ ಇವತ್ತು ಎತ್ತುವಂತ ಕೆಲಸ ಮಾಡ್ತಾ ಇದೆ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ. ಇವಾಗಲೂ ತುಂಬಾ ಸಂತೋಷ ಆಗ್ತದೆ. ಇವತ್ತು ನೀವು ಮಾಡಿರ್ತಕ್ಕಂಥ ಕಾರ್ಯಗಳನ್ನ ನಾವು ನೆನೆಸ್ಕೊಳ್ಳಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಅಷ್ಟು ಯೋಜನೆಗಳನ್ನ ಇವತ್ತು ಮನೆ ಮನೆಗೆ ತಲುಪಿಸುವಂತ ಕೆಲಸ ಇವತ್ತು ಒಬ್ಬ ಮಹಿಳೆಗೆ ನಾನು ಇದ್ದೇನೆ ಒಂದು ಸ್ವಯಂ ಉದ್ಯೋಗ ಮಾಡ್ಲಿಕ್ಕೆ, ಒಂದು ಅವಳ ಕಾಲ ಮೇಲೆ ನಿಂತ್ಕೊಳ್ಳಿಕ್ಕೆ ಧರ್ಮಸ್ಥಳ ಗ್ರಾಮೀಣ ಅಭಿಯಾನ ಸಂಸ್ಥೆ ಅಡಿಯಲ್ಲಿ ವೀರೇಂದ್ರ ಹೆಗ್ಡೆ ಅವರ ಒಂದು ಆಶೀರ್ವಾದದಿಂದ ಇಡೀ ರಾಜ್ಯಕ್ಕೆ ಸರ್ಕಾರಗಳು ಮಾಡಬೇಕಾಗಿರ್ತಕ್ಕಂಥ ಕಾರ್ಯ, ಜನಪ್ರತಿನಿಧಿಗಳು ಮಾಡಬೇಕಾಗಿರ್ತಕ್ಕಂಥ ಕಾರ್ಯ, ಏನೋ ಒಂದು ಸಂಸ್ಥೆ ಮಾಡಬೇಕಂತ ಕಾರ್ಯವನ್ನ ಇವತ್ತು ಈ ಒಂದು ಸಂಸ್ಥೆ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಇದು ಒಂದು ಅದ್ಭುತ ಕಾರ್ಯಕ್ರಮ, ಒಂದು ಅವಿಸ್ಮರಣೀಯ, ಶಾಶ್ವತವಾಗಿ ಸುವರ್ಣ ಅಕ್ಷರದಲ್ಲಿ ಬರೀಬೇಕಾಗುತ್ತೆ. ಕಾರ್ಯಕ್ರಮದಲ್ಲಿ ಮುಗ್ವಾ ಸಂಸ್ಕೃತ ಪಾಠಶಾಲೆಯ ಉಪನ್ಯಾಸಕ ಡಾಕ್ಟರ್ ಕೇಶವ್ ಭಟ್ ಮಾತನಾಡಿ, ಇಂದು ಧಾರ್ಮಿಕ ಸೇವೆಯ ಹೆಸರಿನಲ್ಲಿ ವ್ಯಾಪಾರೀಕರಣ ನಡೆಯುತ್ತಿದೆ. ಆದರೆ ಯೋಜನೆಯು ಸಾಮೂಹಿಕ ಸತ್ಯನಾರಾಯಣ ಪೂಜೆಯ ಮೂಲಕ ಜಗತ್ತಿಗೆ ಒಳಿತಾಗುವಂತೆ ಪ್ರಾರ್ಥಿಸುವ ಕಾರ್ಯ ಮಾದರಿಯಾಗಿದೆ. ಈ ಆಚರಣೆಯನ್ನ ಮುಂದಿನ ತಲೆಮಾರಿಗೂ ಪರಿಚಯಿಸಲು ಇಂತಹ ಕಾರ್ಯ ಬಹುಮುಖ್ಯವಾಗಿದೆ ಎಂದರು. ಜನಮಂಗಲ ಕಾರ್ಯಕ್ರಮದಡಿ ಯೋಜನೆಯ ಫಲಾನುಭವಿಗಳಿಗೆ ಮಂಜೂರಾದ ವೀಲ್ಚೇರ್, ಮಾಶಾಸನ, ಕೃಷಿ ಅನುದಾನದ ಮಂಜೂರಾತಿ ಪತ್ರವನ್ನ ಇದೇ ವೇಳೆ ಗಣ್ಯರು ಹಸ್ತಾಂತರಿಸಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪೂಜಾ ಸಮಿತಿ ಅಧ್ಯಕ್ಷ ರಾಜು ನಾಯ್ಕ್ ಮಂಕಿ ಮಾತನಾಡಿದ್ರು. ಮಂಜುನಾಥ ಸ್ವಾಮಿಯ ಕೃಪೆಯಿಂದ ಇವತ್ತೇ ಇಷ್ಟು ಹೆಮ್ಮರವಾಗಿ ಈ ಸಂಘಟನೆ ಬೆಳೆದು ಇವತ್ತೇ ರಾಜ್ಯ ಮಟ್ಟದಲ್ಲಿ, ದೇಶ ಮಟ್ಟದಲ್ಲಿ ಸಹ ಈ ಸಂಘವನ್ನು ಬೆಳೆದು ಹೋಗ್ತಾ ಇದೆ. ತಾವು ಕೆಲವರು ಹೇಳ್ಬೋದು ಸಾಲ ಕೊಡ್ತಾರೆ, ಸಾಲದ ಬಡ್ಡಿಯ 3 ಪಟ್ಟಲ್ಲ 100 ಪಟ್ಟು ಸಾಮಾನ್ಯ ಜನರಿಗೆ ಇವತ್ತು ಸಂಘದಿಂದ ದಾನ ಆಗ್ತಾ ಇದೆ. ಅನೇಕರ ಇವತ್ತೇ ಸಂಪೂರ್ಣ ಸುರಕ್ಷೆ ಇರ್ಬೋದು. ನಾನು ಸಹ ಹಲವರಿಗೆ ಪಾಪ ಆರೋಗ್ಯದಲ್ಲಿ ಸಮಸ್ಯೆ ಇರುವಂತದ್ದು, ಡಯಾಲಿಸಿಸ್ ಸಮಸ್ಯೆ ಇರುವುದು, ಮಣಿಪಾಲದಲ್ಲಿ ಅಡ್ಮಿಟ್ ಆದಾಗ ಸಿಕ್ಕಿದೆ ಹೇಳಿದ್ರೆ ಸರ್ಕಾರದಿಂದಲೂ ಸಹ ಯಾವುದೇ ಸಿಗದೆ ಇದ್ರು
ಸಂಪೂರ್ಣ ಸುರಕ್ಷತೆಯಿಂದ ಅವರಿಗೆ 40, 50, 30, 40 ಸಾವಿರ ಅಲ್ಲಿ ನಿಮಗೆ ಸಹಾಯ ಸಿಕ್ಕಿದೆ. ಅದು ಪೂಜ್ಯರ ವೀರೇಂದ್ರ ಹೆಗಡೆ ಅವರು ಹಾಗೂ ಹೇಮಾವತಿ ಅಮ್ಮನವರ ಆಶೀರ್ವಾದ, ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯವರ ಕೃಪೆಯಿಂದ ನಿಮಗೆ ಸಿಕ್ಕಿದೆ. ನಿಮ್ಮ ಕುಟುಂಬ ಇನ್ನೂ ಹೆಮ್ಮರವಾಗಿ ಬೆಳೆಯಲಿ. ವೇದಿಕೆಯಲ್ಲಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಮಹೇಶ್ ಎಂಡಿ, ಜನಜಾಗೃತಿ ವೇದಿಕೆಯ ಅಧ್ಯಕ್ಷ ಸತೀಶ್ ಶೆಟ್ಟಿ, ರಾಮಕ್ಷತ್ರಿಯ ಸಭಾಭವನ ಸಮಿತಿ ಅಧ್ಯಕ್ಷ ಎಂಎನ್ ನಾಯ್ಕ್, ವಿಎಸ್ಎಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡ, ಊರಿನ ಮುಖಂಡರಾದ ವಾಮನ್ ನಾಯ್ಕ್, ಅಣ್ಣಪ್ಪ ನಾಯ್ಕ್, ಸುಬ್ರಾಯ ನಾಯ್ಕ್, ಮೇಲ್ವಿಚಾರಕ ಅಶೋಕ್ ಸ್ವಾಗತಿಸಿ ಯೋಜನಾಧಿಕಾರಿ ಗಣೇಶ್ ಪ್ರಾಸ್ತಾವಿಕವಾಗಿ ಯೋಜನೆಯ ಕಾರ್ಯಚಟುವಟಿಕೆಯ ಬಗ್ಗೆ ಮಾಹಿತಿ ನೀಡಿದರು. ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ವಿನೋದ್ ಕಾರ್ಯಕ್ರಮ ನಿರ್ವಹಿಸಿ ಸೇವಾ ಪ್ರತಿನಿಧಿ ಜಯಂತ್ ವಂದಿಸಿದ್ರು. ಯೋಜನೆಯ ಕಾರ್ಯಕರ್ತರು, ಪ್ರಗತಿ ಬಂಧು ಸ್ವಸಹಾಯ ಸಂಘದ ಸದಸ್ಯರು, ವಿಪತ್ತು ನಿರ್ವಹಣಾ ಸಮಿತಿ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಗೋಕರ್ಣ ಕೋಟಿತೀರ್ಥ ಕಟ್ಟೆ ನಿವಾಸಿಗಳಾದ ನಿವೃತ್ತ ಶಿಕ್ಷಕ ದಂಪತಿ ನಾರಾಯಣ್ ಪಂಡಿತ್, ಧಾರಣಾ ಪಂಡಿತರು ಸರ್ಕಾರಿ ಶಾಲೆಗಳ 94 ವಿದ್ಯಾರ್ಥಿಗಳಿಗೆ ನೋಟ್ಬುಕ್, ಪೆನ್ಸಿಲ್ಗಳನ್ನು ಮತ್ತು 3, 4 ಹಾಗೂ 5ನೇ ತರಗತಿಯ 120 ವಿದ್ಯಾರ್ಥಿಗಳಿಗೆ ಅಟ್ಲಾಸ್ಗಳನ್ನು ಕೊಡುಗೆಯಾಗಿ ನೀಡಿದರು. ಕಳೆದ 3 ವರ್ಷಗಳಿಂದ ಗೋಕರ್ಣ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಸರ್ಕಾರಿ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಒಟ್ಟು 300 ನೋಟ್ಬುಕ್, ಪೆನ್ಸಿಲ್ಗಳನ್ನು ಹಾಗೂ 640 ಅಟ್ಲಾಸ್ಗಳನ್ನು ತಮ್ಮ ಕುಟುಂಬದ ವತಿಯಿಂದ ನಾರಾಯಣ್ ಪಂಡಿತ್, ಧಾರಣಾ ಪಂಡಿತ್, ನಿವೃತ್ತ ಶಿಕ್ಷಕ ದಂಪತಿ ವಿತರಿಸುತ್ತಾ ಬಂದಿದ್ದು, ಇದೀಗ ಗೋಕರ್ಣದ ರುದ್ರಪಾದ, ತಲಗೇರಿ, ಮೂಡಂಗಿ, ಬೇಲೆಕಾನ್, ಅಶೋಕೆ ಹಾಗೂ ಬಂಗ್ಲೆಗುಡ್ಡದ ಶಾಲಾ ವಿದ್ಯಾರ್ಥಿಗಳಿಗೆ ನೀಡಿದ್ದಾರೆ. ಇದರೊಂದಿಗೆ ಈವರೆಗೆ ಒಟ್ಟು 68,000 ರೂಪಾಯಿಗೂ ಅಧಿಕ ಮೌಲ್ಯದ ಪಾಠ ಉಪಕರಣ ನೀಡಿದ್ದಾರೆ. ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ, ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ, ಮಹಾಗಣಪತಿ ಮಂದಿರದ ಹತ್ತಿರ, ಕುಡ್ಲೆ ಬೀಚ್ ರೋಡ್, ಗೋಕರ್ಣ. ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ 9901 735225. ಸಭಾಗೃಹಕ್ಕಾಗಿ ಸಂಪರ್ಕಿಸಿ ವೇದಮೂರ್ತಿ ಶಿವರಾಮ್ ಮಯ್ಯರ್, ಮೊಬೈಲ್ ಸಂಖ್ಯೆ 8073039018 9620342620. ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್, ಗೋಲ್ಡ್ ಜ್ಯುವೆಲ್ಲರಿ 916 BIS ಹಾಲ್ಮಾರ್ಕ್, Natural diamond jewelry, natural gemstones. Akarsha fashion jewelry, silver jewelry and articles, purity 92.5 and 100%, 1 gram and imitation jewelry. Get luxury and premium jewelry only at Rajalakshmi Jewellers. Get exciting offers on this Diwali. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ
ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ. ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್, ಡೈಮಂಡ್, ಗೋಲ್ಡ್, ಸಿಲ್ವರ್, ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರವಾರ. 1935ರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ. ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಬಗೆಯ ಬಂಗಾರದಾಭರಣ, ಚೈನ್, ನೆಕ್ಲೆಸ್, ರಿಂಗ್ಸ್, ವಜ್ರದಾಭರಣಗಳು ಲಭ್ಯ. 86 ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್. ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ. ಡೈಮಂಡ್ ರಿಂಗ್, ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ ನಲ್ಲಿ ಮಾತ್ರ. ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ. ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ. ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ, ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ. ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು, ಉಂಗುರ, ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ. ಹಿಂದೆ ಭೇಟಿ ನೀಡಿ. ವಿವಿ ಶಿರೋಡ್ಕರ್ ಅಂಡ್ ಸನ್ಸ್, ಸಲ್ಮಿನ್ ಆರ್ಕೇಡ್, ಗ್ರೀನ್ ಸ್ಟ್ರೀಟ್, ಕಾರವಾರ.